ಏನಕ್ಕ ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿಯ ಮತ್ ಪಕ್ಕದಲ್ಲಿರ್ಲಿ ಮೊದ್ಲು ನನ್ನ ಕರ್ದಿದ್ ಯಾಕೆ ಅಂತ ಹೇಳಿ. ಇದೇನ್ ಕಾಫಿ ನಿನೆ ನೆಟ್ಟು ಡಿಕಾಕ್ಷನ್ ಇಡ್ಸಕ್ಕೂ ಬರಲ್ವಲ್ಲ ನಿಂಗೆ? ಡಿಕಾಕ್ಷನ್ ಇಳಿಸ್ದೆ ಕಾಫಿ ಮಾಡ್ಬಿಡ್ತಾರ? ಕಂಡ್ಬಿಟ್ ನೋಡು ಕಾಫಿ ಪುಡಿ ತೇಲ್ತಾ ಇದೆ. ಸರಿ, ಹಾಗಾದ್ರೆ ಇನ್ಮೇಲೆ ಅಡ್ಗೆ ಮಾಡೋದು ಹೇಗೆ ಅನ್ನೋದನ್ನ ನೀವೇ ಹೇಳ್ಕೊಡಿ. ನಾನ್ ಯಾಕೆ ಹೇಳ್ಕೊಡ್ಲಿ? ನೀನು ಪೇಡ್ ಕುಕ್ಕು, ಇನ್ ಯಾವ ಟ್ಯಾಲೆಂಟು ಇಲ್ಲ ಕಣೆ. ಕಾಫಿ ಯಾವ್ದು ಟೀ ಯಾವ್ದು ಅಂತಾನೆ ಗೊತ್ತಾಗಲ್ಲ. ನೀನ್ ಕಟ್ಕೊಳ್ಳೋ ಗತಿ ಅದೋ ಗತಿ. ನಾನು ನಮ್ ಕಾರ್ಮಿಕ ಸಂಘದ ಪ್ರೆಸಿಡೆಂಟ್ ಅನ್ನೋದನ್ನ ಮರಿಬೇಡಿ. ಅದೇನ್ ಪ್ರೆಸಿಡೆಂಟ್ ಗಿರಿನೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್. ಈಗ ಗಲ್ಲಿ ಗಲ್ಲಿಗೂ ಕಾರ್ಮಿಕರ ಸಂಘ ಇದೆ. ಅದೇ ನಮ್ಮ ಮಹಿಳಾ ಸಂಘ ನೋಡು ಎಷ್ಟು ಬೆಳೆದಿದೆ. ನಾನು ಎಷ್ಟು ಪಾಪ್ಯುಲರ್ ಅಂತ ಗೊತ್ತಾ ನಿಂಗೆ? ಏನಾದ್ರೂ ಏನಂತೆ ಯಾರಾದ್ರೂ ಒಬ್ರು ನಿಮ್ಮನ್ನ ಗುರ್ತು ಹಿಡ್ದು ನಿಮ್ಮ ಹತ್ರ ಮಾತಾಡೋದಾಗ್ಲಿ ನಿಮ್ ಹೆಸರು ಹೇಳೋದಾಗ್ಲಿ ಮಾಡಿದಾರ? ಸಾಕು ಸುಮ್ಮನೆ ಇರೆ. ನಿನ್ನೆ ಮಾರ್ಕೆಟ್ ಕ್ಲೀನ್ ಮಾಡಕ್ ಹೋಗಿದ್ದೆ. ಅಲ್ಲಿ ಸೊಪ್ಪು ಮಾರೋಳು ನನ್ನ ಗುರ್ತಿಸಿ ನೀವ್ ಜಾಜಿ ಅವರಲ್ವಾ, ನಾನ್ ನಿಮ್ ದೊಡ್ಡ ಫ್ಯಾನ್ ಅಂತ ಹೇಳಿದ್ರು ಗೊತ್ತಾ? ಯಾರು? ಆ ದಂಟಿನ ಸೊಪ್ಪು ಮಾತಾಡಲ್ಲ ಮುನಿಯಮ್ಮ ಅವಳ? ಎಕ್ಸಾಕ್ಟ್ಲಿ. ಹೋಗ್ ಕೇಳು. ನಗ್ತಾ ಇದೀಯಾ? ಅತ್ತೆ, ನಾನ್ ನಿಮ್ಗೆ ಆ ಸೊಪ್ಪಾರೋ ಮುನಿಯಮ್ಮನ ಬಗ್ಗೆ ಹೇಳಿದ್ನಲ್ಲ, ಆ ಯಮ್ಮ ಈ ಯಮ್ಮನ ಹೊಗಳಿದ್ರಂತೆ. ನೀನು ಅವಳಿಗೆ ಇವಳ ಫೋಟೋ ತೋರಿಸಿ ಏನ್ ಹೇಳ್ದೆ ಅಂತ ಕೇಳು ತಿಳ್ಕೊಳ್ಳಿ. ಇವ್ರ ಫೋಟೋ ತೋರಿಸಿ ಇವ್ರು ಜಾಜಿ ಜಂಬಲ್ದಿನಿ ಅಂತ ನಮ್ ಮನೆಯಲ್ಲಿದ್ದಾರೆ, ನಮ್ ಗಂಡನ ಹುರಿದು ಮುಕ್ತಾ ಇದ್ದಾರೆ, ಸರಿಯಾಗಿ ಊಟನೂ ಹಾಕಲ್ಲ, ಸಂಸಾರನೂ ಮಾಡಲ್ಲ ಅಂತ 5 ವರ್ಷದ ಕಥೆನೂ ಬಿಡ್ಸಿ ಹೇಳ್ದೆ. ಅದಕ್ಕೆ ಆ ಮುನಿಯಮ್ಮ ತುಂಬಾ ಖುಷಿ ಪಟ್ಟು ನಂದು ಇದೇ ಕತೆ, ನಾನು ನನ್ ಗಂಡನ ಆಗಾಗ ಬೆಂಡೆತ್ತಾ ಇರ್ತೀನಿ, ಸದ್ಯಕ್ಕೆ ಗಡಿಪಾರ್ ಮಾಡಿದೀನಿ, ಅದಕ್ಕೆ ಜಾಜಿ ಅವ್ರನ್ನ ನನ್ನ ಸ್ನೇಹಿತೆಯಾಗಿ ಮಾಡ್ಕೊಂಡು ಅವ್ರನ್ನ ನಮ್ ಗುಂಪಕ್ಕೆ ಸೇರ್ಸ್ಕೊತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಆ ಯಮ್ಮ ನಿಮ್ಮನ್ ಮಾತಾಡ್ಸಿರೋದು. ಲೇ ಚಂಪಾ, ನನ್ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಕ್ಯಾನ್ವಾಸ್ ಮಾಡ್ತೇನೆ. ಅಲ್ಲ, ಇರೋದನ್ನ ತಾನೇ ಹೇಳಿದ್ದು. ನಿನಗೂ ಗಂಡ ಬೇಡ, ಅವಳಿಗೂ ಗಂಡ ಬೇಡ. ನಿನ್ ಸರಿಯಾದ ಲೆಸನ್ ಟೀಚ್ ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಆದ್ರೆ ಅದಕ್ಕೂ ಮುಂಚೆ ಆ ಮುನಿಯಮ್ಮನೆ ನಿಮಗೆ ಸರಿಯಾದ ಪಾಠ ಕಲಿಸ್ತಾರೆ. ಹಲೋ, ನಾನು ಈ ಮನೆ ಮಗಳು ಪಲ್ಲು ಮಾತಾಡ್ತಿರೋದು. ಹೌದಾ, ಒಂದ್ ನಿಮಿಷ. ಜಾಜಿಯತ್ಗೆ ಎಸ್, ಯಾರೋ ಬೆಟ್ಟಿಂಗ್ ಬಗ್ಗೆ ಮಾತಾಡ್ಬೇಕಂತೆ. ಬೆಟ್ಟಿಂಗ? ನಾನ್ ಬೆಟ್ಟಿಂಗ್ ಅಲ್ಲಿ ಗೆಲ್ತೀನಿ ಅಂತ ಹೇಳಿದೆ. ಮೋಸ್ಟ್ಲಿ ಅವರೇ ಇಂಟರ್ವ್ಯೂ ತಗೊಳಕ್ ಫೋನ್ ಮಾಡಿದ್ದಾರೆ ಅನ್ಸುತ್ತೆ. ಯಾರು? ಪೇಪರ್ನವರು. ಕೊಡ ಇಲ್ಲಿ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಓಕೆ, ನಾನ್ ಬೆಟ್ಟಿಂಗ್ ರೆಡಿ. ನನ್ನಲ್ಲಿ ತುಂಬಾ ಟ್ಯಾಲೆಂಟ್ ಇದೆ. ಬೆಟ್ಟಿಂಗ್ ಅಲ್ಲಿ ಗೆಲ್ಬೇಕು ಅಂದ್ರೆ ನಾನೇ ಬರ್ತೀನಿ, ಗೆಲ್ತೀನಿ. ಸೋಲ್ಬೇಕು ಅಂದ್ರೆ ಚಂಪನ್ ಕಳಿಸ್ತೀನಿ, ಸೋಲ್ತಾಳೆ. ಹೌದು, ಚಂಪನ್ಗೆ ಸೋತು ಅಭ್ಯಾಸ ಇದೆ. ಅಡಿಗೆ ಮಾಡೋದ್ರಲ್ಲಿ ಸೋತಿದ್ದಾಳೆ, ನನ್ನ ಹಬಿನ ಬುಟ್ಟಿಗೆ ಹಾಕೊಳ್ಳೋದ್ರಲ್ಲಿ ಸೋತಿದ್ದಾಳೆ, ಈ ಮನೆಯವ್ರ ಮನ್ಸನ್ನೆಲ್ಲ ಗೆಲ್ಬೇಕು ಅಂತ ಹಠ ಮಾಡಿ ಸೋತಿದ್ದಾಳೆ. ಸೋಲೋದ್ರಲ್ಲಿ ಚಂಪಾ ಎಕ್ಸ್ಪರ್ಟ್, ಗೆಲ್ಲೋದ್ರಲ್ಲಿ ನಾನ್ ಎಕ್ಸ್ಪರ್ಟ್. ಸ್ಪರ್ಧೆ ಏನು ಅಂತ ಆಮೇಲೆ ಡೀಟೇಲ್ ಆಗಿ ಹೇಳಿ, ಆಮೇಲೆ ಟಾಕ್ ಮಾಡ್ತೀನಿ. ಓಕೆ, ಬಾಯ್. ಏನ್ರಿ, ನಾನು ಸೋಲೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ದೀರಲ್ಲ, ನಾನ್ ಯಾವತ್ ಸೋತಿದ್ದೀನಿ ಹೇಳ್ರಿ ನೋಡೋಣ. ನೀನ್ ಯಾವತ್ ಗೆದ್ದಿದ್ಯಾ ಅಂತ ಹೇಳಿ ನೋಡೋಣ. ಮಹಾ ಅಂತ ತಿಳ್ಕೊಬೇಡಿ. ನೀನಲ್ಲಿ ಏನೇ ಟ್ಯಾಲೆಂಟ್ ಇದೆ, ನನ್ ಜೊತೆ ಬೆಟ್ಟಿಂಗ್ ಕಟ್ಟಕ್ ರೆಡಿನಾ? ನನ್ನನ್ ಸೋಲ್ಸೋ ತಾಕತ್ ನಿನಗಿದೆಯೇನೆ? ಹೇಳೆ, ಜಾಜಿಯನ್ಗೆ ಕೇಳ್ತಾ ಇಲ್ವಾ? ಆಯ್ತು, ನಾಳೆನೆ ಸಿಂಪಲ್ ಆಗಿ ಚೌಕಾಬಾರ ಆಡೋಣ. ಕೌಡೆ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ? ವಡೆ ತಿನ್ನೋದ್ ಗೊತ್ತೇ ಹೊರತು ಕೌಡೆ ಬಗ್ಗೆ ನಿಮ್ಗೇನ್ ಗೊತ್ತು? ನನಗ್ ಗೊತ್ತಿಲ್ದಿರೋ ಆಟ ಯಾವ್ದೇ ಇದೆ? ನನಗ್ ಕೌಡೆನೂ ಗೊತ್ತು, ಚೌಕಾಬಾರನೂ ಗೊತ್ತು, ಬುಗುರಿ ಚಿನ್ನಿ ದಾಂಡು ಎಲ್ಲ ಚಿಕ್ಕ ವಯಸ್ಸಲ್ಲೇ ಆಡ್ಬಿಟ್ಟಿದೀನಿ. ಆಯ್ತು, ನಾಳೆನೆ ಚೌಕಾಬಾರ ಆಡೋಣ. ಗೆದ್ದವ್ರ ಮಾತಿನ ಸೋತವ್ರು ಕೇಳ್ಬೇಕು. ಚಾಲೆಂಜ್. ಬಾಜಿ ಕಟ್ಟುವುದು ಅನಾದಿ ಕಾಲದಿಂದಲೂ ಬಂದಿದೆ. ಜಾಜಿ ಜಂಬಲ್ದಿನಿಯವರು ಹಾಗೂ ಚಂಪಾ ಅವರು ಈಗ ಚೌಕಾಬಾರ ಆಡಲಿದ್ದಾರೆ. ಈ ಆಟದಲ್ಲಿ ನೀನು ಗೆಲ್ಲಲೇಬೇಕು. ನೋಡ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಚಂಪನ ಸೋತ್ಪುರ್ಕಿ ಸೋರೆಕಾಯಿ ಮಾಡೇ ಮಾಡ್ತೀನಿ. ಒಂದು ವಿಷಯ, ನೀವು ಏನು ಬೇಕಾದ್ರೂ ಪಂದ್ಯ ಕಟ್ಕೊಂಡು ಆಡಿ, ಆದ್ರೆ ನನ್ನ ಮಗನ್ನ ಮಾತ್ರ ಪಣಕ್ಕಿಡ್ಬೇಡಿ. ಹೌದು ಜಾಜಿ ಅವರೇ, ನೀವು ಸೋತು ದ್ರೌಪದಿ ಸ್ಥಾನದಲ್ಲಿ ನನ್ನ ಮಾತ್ರ ನಿಲ್ಲಿಸಬೇಡಿ. ಆದ್ರೆ ನಿಮ್ಗೆ ಈ ಅಲ್ವನ? ಸಾಕು ಸುಮ್ಮಿರಮ್ಮ. ನಾನು ಒಬ್ಳು ಈ ಮನೇಲಿ ಇಲ್ಲ ಅಂದಿದ್ರೆ ನನ್ನ ಮಗನ್ನ ಸಜ್ಜಲಿಟ್ಟು ಮಾರ್ಬಿಟ್ಟಿದ್ದೆ. ಇನ್ನು ಮಾತು ಸಾಕು, ಜಾಜತ್ಗೆ ಆಟವನ್ನು ಪ್ರಾರಂಭ ಮಾಡೋಣ. ಸತ್ಯ ವರ್ಸಸ್ ಅಸತ್ಯ, ಜಾಜತ್ಗೆ ವರ್ಸಸ್ ಚಂಪಾ ಆಟವನ್ನು ಪ್ರಾರಂಭ ಮಾಡಿ.
ಹಬಿ ಆಲ್ ದಿ ಬೆಸ್ಟ್ ಹೇಳಿ. ಆಲ್ ದಿ ಬೆಸ್ಟ್. ಏನು ಯಜಮಾನ್ರೆ ನನಗೆ ಆಲ್ ದಿ ಬೆಸ್ಟ್ ಹೇಳಲ್ವಾ? ಆಲ್ ದಿ ಬೆಸ್ಟ್. ಲೇ ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳಿದ್ರೆ ಗೆಲ್ಲೋದು ಯಾರು? ಯಾರ್ ಬೇಕಾದ್ರೂ ಗೆಲ್ಲಿ, ಯಾರ್ ಬೇಕಾದ್ರೂ ಸೋಲಿ, ಅವ್ರವ್ರ ಹಣೆ ಬರ. ಇವಳು ನನ್ ಗಳ್ಳಿ ಹಠ ಬರೋದಿಲ್ಲ ಅನ್ಕೊಂಡ್ಯಾಳೆ. ಲೇ ಚಂಪಾ, ನೀನು ಅಡಿಗೆ ಮನೆಯಲ್ಲಿ ಸಾಂಬಾರ್ ಪಾತ್ರೆ ಒಳಗೆ ಸೌಟ್ ಅಲ್ಲಾಡ್ಸಿರೋಳು, ಆದ್ರೆ ನಾನು ಇಡೀ ಲೋಕನ ಕಾರಲ್ಲಿ ಸುಟ್ಕೊಂಡ್ ಬಂದಿರೋಳು. ಏನ ಬೆಟ್ಟಿಂಗು? ನಾನ್ ಸೋತ್ರೆ ನೀವ್ ಹೇಳ್ದಾಗೆ ನಾನ್ ಕೇಳ್ತೀನಿ. ಅದೇ ನೀವ್ ಸೋತ್ರೆ 1 ವಾರದ ಮಟ್ಟಿಗೆ ಅಡ್ಗೆ ಮನೆ ಕೆಲ್ಸ, ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಬಟ್ಟೆ ಒಗೆಯೋದು ಎಲ್ಲ ನೀವೇ ಮಾಡ್ಬೇಕು. ಓಕೆ, ಇನ್ನು ಮಾತು ಸಾಕು, ಆಟವನ್ನ ಪ್ರಾರಂಭ ಮಾಡೋಣ. ಕವಡೆ ನೀನ್ ಹಾಕ್ತೀಯಾ ನಾನು ಹಾಕ್ಲಾ? ನೀವೇ ಹಾಕಿ. ಈ ಕಡೆ ಕೌರವರು, ಆ ಕಡೆ ಅಲ್ಲಲ್ಲ, ಈ ಕಡೆ ಜಾಜಿಯತ್ಗೆ, ಆ ಕಡೆ ಚಂಪಾ ಆಟವನ್ನ ಆಟ ಆಡ್ತಾ ಇದ್ದಾರೆ. ಜಾಜತ್ಗೆ ಆಟವನ್ನ ಆಡಿ 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 ಮುಂದಕ್ಕೆ ಹೋಗ್ತಾ ಇದ್ದಾರೆ. ಚಂಪಾ ಹಿಂದಿಂದನೇ ಉಳಿತಾ ಇದ್ದಾಳೆ. ಏ, ಇಲ್ಲಿ ಏನ್ ನಡೀತಿದ್ಯೋ ಅದನ್ನ ಕರೆಕ್ಟ್ ಆಗಿ ಅನೌನ್ಸ್ ಮಾಡೋ, ಇಲ್ಲಾಂದ್ರೆ ಕಾಫಿಗೆ ಉಪ್ಪಾಗಿ ಕುಡಿಸ್ಬಿಡ್ತೀನಿ. ಜಾಜತ್ಗೆ ಹಿನ್ನಡೆ ಸಾಧಿಸ್ತಾ ಇದ್ದಾರೆ, ಚಂಪಾ ಮುನ್ನಡೆ ಸಾಧಿಸ್ತಾ ಇದ್ದಾಳೆ. ಜಾಜತ್ಗೆ ಕವಡೆನ ಚೆನ್ನಾಗಿ ಹಾಕ್ಬೇಕು, ಅವಾಗ್ಲೇ ಮುಂದುವರಿಯಕ್ ಸಾಧ್ಯ. ಇಲ್ಲ ಅಂತಂದ್ರೆ ಸೋತ್ ಸುಣ್ಣ ಆಗ್ಬಿಡ್ತೀರಾ. ಈ ಪಂದ್ಯದಲ್ಲಿ ಚಂಪಾ ಗೆದ್ದಿದ್ದಾರೆ ಮತ್ತು ನಮ್ಮ ಜಾಜತ್ಗೆ ಏನ್ ಜಜಿದ್ಗೆದು ಒಂದು ಕಾಯಿನೂ ಹಣ್ಣು ಮಾಡ್ಲಿಲ್ವಲ್ಲ? ಇವ್ರು ಹಣ್ಣು ಮಾಡಲ್ಲ, ಹೆಣ್ಣು ಆಗೋಲ್ಲ. ಮೋಸ ಮಾಡ್ಬಿಡ್ಲು. ಸಾಕು ಸುಮ್ನಿರಮ್ಮ. ಈ ಆಟನ ನಾವು ನೋಡ್ತಾನೆ ಇಲ್ವಾ? ಇವಳೇನು ಶಕುನಿ ಸಲ ಕಾಯಿನ ಬದಲಾಯಿಸ್ಬಿಟ್ಲ. ನಿನಗಾಡೋ ಯೋಗ್ಯತೆ ಇಲ್ಲ ಅನ್ನು. ನೋಡಿ, ಈ ಪಂದ್ಯದಲ್ಲಿ ನೀವು ಸೋತಿದ್ದೀರಾ. ಹಾಗಾಗಿ ಇನ್ನು 1 ವಾರದ ಮಟ್ಟಿಗೆ ಅಡ್ಗೆ ಕೆಲ್ಸ, ಮನೆ ಕೆಲ್ಸ ಎಲ್ಲ ನೀವೇ ಮಾಡ್ಬೇಕು. ಓಕೆ ಓಕೆ, 1 ವಾರ ತಾನೆ, ಜಸ್ಟ್ 7 ಡೇಸ್. ನೀವು ಮಾಡಿದ ಅಡ್ಗೆ ಏನಾದ್ರೂ ಕೆಟ್ಟ ಹೋಗಿದ್ರೆ ನನ್ನ ಬಾಯಿಂದ ಕೆಟ್ಟ ಪದಗಳು ಬರುತ್ತೆ, ಸಹಿಸ್ಕೋಬೇಕಾಗುತ್ತೆ. ಓಕೆ ಓಕೆ, ಎಲ್ಲ ಒಳ್ಳೆ ನ್ಯೂ ಎಕ್ಸ್ಪೀರಿಯನ್ಸ್. ನೀವು ಮಾಡಿದ ಅಡ್ಗೆನ ಮೊದಲು ನಾವುಗಳು ತಿನ್ನೋದಿಲ್ಲ, ನಿಮ್ಮ ದಂಡ ಪಿಂಡಗಳಿಗೆ ಹಾಕಿ ಅವ್ರು ತಿಂದು ಬದುಕಿದ್ರೆ ಆಮೇಲೆ ನಾವು ತಿಂತೀವಿ. ಎಲ್ಲಿಗೆ ಸವಾರಿ? ನಮ್ಮ ಜಾಜತ್ಗೆ ಅಡ್ಗೆನ ಹೇಗೆ ಮಾಡ್ತಾರೆ ಅಂತ ನೋಡೋಣ ಅಂತ ಒಳಗಡೆ. ಇಷ್ಟ ದಿವಸದಿಂದ ನಾನು ಅಡ್ಗೆ ಮಾಡ್ತಿದ್ದೆ, ಯಾವತ್ತಾದ್ರೂ ಒಂದು ದಿನ ನೀವಿಬ್ರು ಬಂದಿದ್ದೀರಾ? ಮತ್ತೆ ಈಗ ಯಾಕೆ ಹೋಗ್ಬೇಕು? ಅಲ್ಲ, ಅವ್ರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಅಡಿಗೆ ಮಾಡೋದಕ್ಕೆ ಸಹಾಯ ಮಾಡೋಣ ಅಂತ. ಜಾಸ್ತಿ ಮಾತಾಡ್ತಾ ಇಲ್ಲೇ ನಿಂತಿದ್ರೆ ನಾನ್ ಈರುಳ್ಳಿ ಹೆಚ್ಚಿ ನಿಮ್ ಕಣ್ಗಳಿಗೆ ಇಡ್ಬೇಕಾಗುತ್ತೆ. ಅಲ್ಲ, ನಡಿ. ಒಂದ್ಸತಿ ನಡಿಯ. ಜಾಜಿ ಅವ್ರಿಗೆ ಅಡುಗೆಯಲ್ಲಿ ಸಹಾಯ ಮಾಡಿದ್ರೆ ನಾನು ಒಲಿಬಹುದು. ಇಲ್ಲಿ ಯಾರೋ ಬಂದಂಗಾಯ್ತಲ್ಲ? ಯಾರು ಬಂದಿಲ್ಲ, ನಾನೇ ಅಡಿಗೆ ಮಾಡ್ತಾ ಇರೋದು. ಮತ್ ನಮ್ಮ ಯಜಮಾನ್ರು ಎಲ್ಲೋದ್ರು? ಸ್ವಲ್ಪ ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೇನ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಅದೇ ಕಟ್ಕೊಂಡಿದ್ದವ್ರೆ ಇಲ್ಲೆಲ್ಲ ಬಂದಂಗಾಯ್ತು ಅಂತ. ಬರ್ಲಿಲ್ವಾ? ಇಲ್ಲ ಅಂತ ಹೇಳದಲ್ಲ, ಹೋಗಿ ಇಲ್ಲಿಂದ. ಜಾಜಿ ಅವ್ರೆ, ಇದು ಅಡಿಗೆ ಪುಸ್ತಕ. ಇದರಲ್ಲಿ ಚಪಾತಿ ಮಾಡೋದು ಹೇಗೆ, ತಿನ್ನೋದು ಹೇಗೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಹಬಿ. ಹಬಿ, ಚಪಾತಿನ ಮಾಡೋದು ಯಾವ್ದ್ರಲ್ಲಿ? ಈ ಚಪಾತಿನ ಹಿಟ್ಟಲ್ಲಿ ಮಾಡ್ತಾರೆ. ಚಪಾತಿನ ಹಿಟ್ಟಲ್ಲಿ ಮಾಡ್ತಾರಾ? ಮೈ ಗಾಡ್, ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ನಾನು ರೆಕ್ಸಿನ್ ಕವರ್ನ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಕೊಟ್ಬಿಡ್ತಾರೆ ಅನ್ಕೊಂಡಿದ್ದೆ. ಹಬಿ, ನಾನು ಚಟ್ನಿ ಮಾಡಿದೀನಿ, ಟೇಸ್ಟ್ ಮಾಡ್ತೀರಾ? ಓ, ಇದೇನ್ರಿ ಚಟ್ನಿ ಸಿಹಿಯಾಗಿದೆ? ಹೌದಾ? ಜಸ್ಟ್ ಮೈ ಗಾಡ್, ಉಪ್ಪಿನ ಪುಡಿ ಯಾವ್ದು, ಸಕ್ಕರೆ ಪುಡಿ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ಎರಡು ಒಂದೇ ತರ ಆಯ್ತಲ್ಲ, ಗೊತ್ತಾಗ್ಲೇ ಇಲ್ಲ. ಹೋಗ್ಲಿ ಬಿಡಿ, ಈಗ ಚಪಾತಿ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ ಆಯ್ತಾ? ಅಷ್ಟ ಮಿನಿಟ್. ಮೊದಲು ಪುಡಿ, ಚಪಾತಿ ಪುಡಿ. ಈಗ ಇದೆ, ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ತಾರೆ, ಚಪಾತಿ ಮಾಡಲ್ಲ. ಚಪಾತಿ ಮಾಡೋದು ಗೋಧಿ ಹಿಟ್ಟಲ್ಲಿ. ಇಲ್ಲಿದೆ ನೋಡಿ. ಅದು ಪಕ್ಕದಲ್ಲಿ ಇದೆಯಲ್ಲ, ಗೊತ್ತೇ ಆಗ್ಲಿಲ್ಲ. ನೀವು ಪಕ್ಕದಲ್ಲಿದ್ರೆ ನಾನು ಕೈ ಕಾಲೇ ಆಡಲ್ಲಪ್ಪ. ಒಂಥರ ಹೊಸ ಹೊಸ ಅನುಭವ.
ನಾನೀಗ ಚಪಾತಿ ಕಲ್ಸ್ಕೊಡ್ತೀನಿ, ಆಮೇಲೆ ನೀವು ತಟ್ಟುವಿರಂತೆ. ತಟ್ಟೋದಲ್ಲ, ಚಪಾತಿನ ಲಟ್ಟುಕೋದು. ಯಾವುದೋ ಒಂದು ಮಾಡಿಪ್ಪ. ಓ ಫೋಡ ಫೋಡ. ಜಾಜಿಯವ್ರೆ, ಶೇವಿಂಗ್ ಕ್ರೀಮ್ ಅಲ್ಲೂ ಇಷ್ಟೊಂದು ನೊರೆ ಬರಲ್ಲ. ಹಿಟ್ಟು ಕಲ್ಸೋದಕ್ಕಿಂತ ಮುಂಚೆ ಇಷ್ಟೊಂದು ನೊರೆ ಬಂದ್ಬಿಟ್ಟಿದೆಯಲ್ಲ. ಹೌದಾ? ಮೈ ಗಾಡ್, ಅಭಿ ಇದ್ರಲ್ಲಿ ಏನ್ ಹಾಕಿದ್ರಿ? ಸ್ವಲ್ಪ ಅಡುಗೆ ಸೋಡಾ ಹಾಕ್ದೆ ಅಷ್ಟೇ. ಅಭಿ, ಇದು ಅಡಿಗೆ ಸೋಡಾ ಅಲ್ಲ, ಮತ್ತೆ ವಾಷಿಂಗ್ ಸೋಡಾ. ಆ ಚಂಪ ಮಾಡೋದಲ್ಲ ಇಂಥ ಕೆಲ್ಸಗಳೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಕೆಲಸ ಮಾಡಿರೋದು ನೀವು. ಹೋಗ್ರಿ ಆಚೆ, ಹೌದಾ? ಹೋಗ್ರಿ ಆಚೆ. ಅಲ್ಲ, ಬೇರೆ ಕಳ್ಸ್ಕೊಡ್ತೀನಿ. ಏನು ಬೇಕಾಗಿಲ್ಲ, ಮೊದ್ಲು ಆಚೆ ಹೋಗಿ. ಅದು ಏನೋ ಮರ್ತಿದ್ದೆ. ಏನೋ? ಏನು ಇಲ್ಲ. ಹಿಟ್ಟನ್ನ ಇನ್ನೂ ಚೆನ್ನಾಗಿ ನಾದ್ಬೇಕು, ಆದ್ರೆ ಹೇಗೆ ಅಂತಾನೆ ಗೊತ್ತಾಗ್ತಿಲ್ವೇ. ಹಾ, ಲಟ್ಟಣಿಗೆ ತಗೊಂಡು 2 ಬಿಟ್ಟ ಅಂದ್ರೆ ಹಿಟ್ಟು ಚೆನ್ನಾಗಿ ನಾದ್ಬಿಡ್ಬೇಕು. ನಮ್ಮ ಹೆಂಡತಿಗೆ ಬುದ್ಧಿನೇ ಇಲ್ಲಪ್ಪ. ಚಪಾತಿ ಹಿಟ್ಟನ್ನ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿ ನಾದ್ಬಿಡುತ್ತೆ. ಅಭಿ, ಏನ್ರಿ ಮಾಡ್ತಾ ಇದೀರಾ? ಚಪಾತಿ ಹಿಟ್ಟನ್ನ ಮಿಕ್ಸಿ ಹಾಕಿದೀನಿ, ಚೆನ್ನಾಗಿ ನಾದ್ಬಿಡುತ್ತೆ. ಅಭಿ, ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಯಾಕ್ರಿ? ಚಪಾತಿ ಹಿಟ್ಟನ್ನ ಯಾರಾದ್ರೂ ಮಿಕ್ಸಿಗೆ ಹಾಕ್ತಾರೇನ್ರಿ? ಮತ್ ಮಿಕ್ಸಿ ಇರೋದು ಯಾಕ್ರಿ? ಚಟ್ನಿ ರುಬ್ಬಕ್ಕೆ. ರಿಸ್ಕಿ. ಮೊದ್ಲು ತೆಗೀರಿ ವಾಪಸ್ ಅದನ್ನ. ಏನಾಯ್ತು? ಪ್ಲೇಟ್ ಕೊಟ್ಟು. ಇದೇ ಕಡೆ ಇನ್ನೊಂದ್ಸಲ ನಿಮ್ಗೆ ಅಡಿಗೆಲಿ ಹೆಲ್ಪ್ ಮಾಡ್ತೀನಿ ಅಂತ ಅಡಿಗೆ ಮನೆಗೆ ಬರ್ಬೇಕು, 2 ಕಾಲ್ಗಳನ್ನ ಮುರಿದು ಬಿಡ್ತೀನಿ. ಕೊಡ್ಲಾ? ಅದಕ್ಕೆ ಅಂತ ಲೈಟರ್ ಇದೆ. ನಿಮ್ಗೆ ಅಡ್ಗೆ ಮಾಡೋದಕ್ ಬರಲ್ವಲ್ಲ, ಹೆಲ್ಪ್ ಮಾಡೋಣ ಅಂತ ಬಂದೆ. ಏನು ಬೇಕಾಗಿಲ್ಲ, ಮಾಡಾದ್ಮೇಲೆ ಕರಿತೀನಿ, ಬಂದು ನುಂಗಿರಂತೆ. ಹೋಗ್ರಿ ಇಲ್ಲಿಂದ. ಜಾಜವ್ರೆ, ಏನು ಮರ್ತ್ಬಿಟ್ಟೆ. ಏನೋ? My God, date. ಹಾ, ಮತ್ತೆ ಚಪಾತಿ ಹಿಟ್ಟು ಕಲಿಸ್ಬೇಕು. ಬಂದು ಎಲ್ಲಿವರೆಗೂ ಬಂದೆ ದಮಯಂತಿ ಪಾಕ? ಜಾಜಿಯಕ್ಕೆ ಮಾಡ್ತಾ ಇದಾರಮ್ಮ, ಇವತ್ತಿಗೆ ಮುಗಿಯೋ ಹಾಗೆ ಕಾಣಲ್ಲ. ಅಯ್ಯೋ, ಖಾಲಿ ತಟ್ಟೆ ಮುಂದೆ ಎಷ್ಟು ಅಂತ ಕೂತ್ಕೊಳ್ಳೋದೆ. ತಟ್ಟೆ ನೋಡೋದು, ಹೊಟ್ಟೆ ಹಿಡ್ಕೊಳ್ಳೋದು, ತಟ್ಟೆ ನೋಡೋದು, ಹೊಟ್ಟೆ ಹಿಡ್ಕೊಳ್ಳೋದು, ಇದೇ ಆಗೋಯ್ತು. ಹೋಗಿ ಏನಾಗಿದೆ ಅಂತ ಸ್ವಲ್ಪ ನೋಡ್ಬಾರ್ದಾ? ಯಾರು ಆ ಕಡೆ ತಲೆ ಹಾಕೋ ಹಾಗಿಲ್ಲ. ಯಾಕಂತೆ? ಇಷ್ಟೇ ದಿವಸ ಏನ್ ನೀನ್ ಮಾಡೋ ಮಹಾ ಅಡ್ಗೆ ಅಂತ ಕೊಚ್ಕೋತಾ ಇದ್ರಲ್ಲ, ಇವತ್ ಅವ್ರು ಮಾಡೋ ಅಡ್ಗೆನ ನೀವ್ ತಿನ್ನೋಡಿ ಗೊತ್ತಾಗುತ್ತೆ. ಏನಮ್ಮ ಕಲ್ತಿಯೋ ಇಲ್ಲ, ನಾವ್ ಅಡಿಗೆ ಮನೆಗೆ ನುಗ್ಗೋಲ್ವೋ? ಬಂತ? ಏನಮ್ಮ ಇದು ಚಪಾತಿನ ನಾಯಿ ತಿನ್ನೋ ಚಕ್ರ ಇದ್ದಾಗಿದೆಯಲ್ಲಮ್ಮ. ಒಂಥರ ಚೆನ್ನಾಗಿದೆ ಕಣ. ಕಣ, ಇದು ತಿನ್ನಕ್ ಸರಿ ಇಲ್ಲ, ಈ ತರ ಎಳಿಯಕ್ಕೆ ಸರಿ. ಇದ್ರಲ್ಲಿ ಏನಾದ್ರು ಚಪ್ಪಲಿ ಹೊಲ್ಸ್ಕೊಂಡ್ರೆ 1 ವರ್ಷ ಬಾಳ್ಕೆ ಬರುತ್ತಾ? ಪತ್ತು 1 ಅಥವಾ 2 ತಿಂದ್ರೆ ಸಾಕು ಅನ್ಸುತ್ತೆ ಕಣ. ಬಿಟ್ಟ ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನು ಫಸ್ಟ್ ಟೈಮ್ ಚಪಾತಿ ಮಾಡಿದ್ದೀನಿ, ಬಾಯ್ ಮುಚ್ಕೊಂಡು ತಿನ್ನು. ಅದಕ್ಕೆ ಬಾಯಿ ಮುಚ್ಕೊಂಡು ತಿನ್ನಕ್ಕಾಗಲ್ಲ, ಕಣ್ಣು ಮುಚ್ಕೊಂಡು ತಿನ್ಬೋದು. ಜಾಜಿಯಕ್ಕೆ ನೀವು ಬೆಟ್ಟಿಂಗ್ ಅಲ್ಲಿ ಸೋತು ನಮ್ಗೆ ಯಾಕೆ ಈ ರೀತಿ ಹಿಂಸೆ ಕೊಡ್ತೀರಾ? ನಿಮ್ಗಂತೂ ಅಡ್ಗೆ ಮಾಡಕ್ ಬರಲ್ಲ. ಚಂಪನ್ ಸಹಾಯ ಆದ್ರೂ ತಗೋಬಾರ್ದಾ? ನಾನು ಯಾವ ಸಹಾಯನೂ ತಗೊಳಲ್ಲ. ನಾನು ಬೆಟ್ಟಿಂಗ್ ಅಲ್ಲಿ ಸೋತಿದ್ದೀನಿ, ಹಾಗಾಗಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು, ಮಾಡೇ ಮಾಡ್ತೀನಿ. ಚಂಪಾ, ತಗೊಳ್ಳಿ ಚಪಾತಿ. ನನಗೆ ಯಾವ ಆಚಾರ? ನಮ್ಮ ಯಜಮಾನ್ರು ನನ್ಗೋಸ್ಕರ ಬೆಣ್ಣೆ ಮಸಾಲೆ ದೋಸೆನ ಕಟ್ಟಿಸ್ಕೊಂಡ್ ಬರ್ತಿದ್ದಾರೆ. ಜಾಜಕ್ಕೆ ನಮ್ಗೊಂದು 200 ರೂಪಾಯಿ ಕೊಡಿ, ನಾವು ದೋಸೆ ತಿಂದು ನಿಮ್ಗೂ ಕಟ್ಟಿಸ್ಕೊಂಡ್ ಬರ್ತೀವಿ. ಬಿಟ್ಲಾ, ಡೋಂಟ್ ಟಾಕ್ ರಬೀಶ್. ನಾನ್ ಮಾಡಿರೋ ಚಪಾತಿನ ನೀವೇ ತಿನ್ಲಿಲ್ಲ ಅಂದ್ರೆ ಇನ್ ಯಾವ ನಾಯಿ ತಿನ್ನುತ್ತೆ? ಸುಮ್ನೆ ತಿನ್ನಿ. ಸತ್ಯನಾರಾಯಣ ಏನಪ್ಪ ಏನಾಯ್ತು? ಅವನ ಹೇಳ. ಆಕ್ಚುಲಿ ಅಮ್ಮ, ಜಾಜಕ್ಕೆ ಮಡಿ ಚಪಾತಿ ತಿನ್ಮೇಲಿಂದ ಹೊಟ್ಟೆಲೆಲ್ಲ ಲಟ್ಟುದಂಗೆ ಆಗ್ತಿದೆ. ಬಿಟ್ಲ, ಒಂದ್ ಕೆಲ್ಸ ಮಾಡೋಣ, ಡಾಕ್ಟರ್ ಹತ್ರ ಹೋಗ್ಬಿಡೋದು. ಕರೆಕ್ಟಾಗಿ ಹೇಳ್ದೆ ಕಣ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಮಾತ್ರೆ ತಗೊಂಡ್ ಬರ್ತಾ ದೋಸೆ ತಿನ್ಕೊಂಡ್ ಬಂದ್ಬಿಡೋಣ. ದುಡ್ಡಿಟ್ಟಿದ್ಯಾ? ಅಯ್ಯೋ ಇಲ್ಲ, ಜಾಜತ್ಗೆ ಇದಾರಲ್ಲ, ಕೇಳಿದ್ರೆ ಆಯ್ತು. ಜಾಜತ್ಗೆ
ಅಯ್ಯೋ ಬನ್ರಿ ಅಡಿಗೆ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡ್ತಾರೆ. ಬದ್ದು ಬಿಟ್ಲಾ, ಮಧ್ಯಾಹ್ನದ ಅಡಿಗೆ ಇನ್ನೂ ರೆಡಿ ಆಗಿಲ್ಲ. ಏನ್ ನಿನ್ ಗೋಳು? ನಮ್ಮ ಮಂದಿಯವ್ರ ಮೇಲೆ ಅಣಗ್ಲು ನಿಮ್ಮನ್ನ ಅದಕ್ಕೋಸ್ಕರ ಕರೀಲಿಲ್ಲ. ಹೊಟ್ಟೆ ಸಿಕ್ಕಾಬಿಟ್ಟೆ ಅಪ್ಸೆಟ್ ಆಗಿದೆ. ದುಡ್ಡು ಕೊಡಿ, ಹೋಗಿ ಸಿಟ್ರೇಟ್ ಪಡ್ಸ್ಕೊಂಡ್ ಬರ್ತೀವಿ. ನೋ, ವಾಟರ್ ಡ್ರಿಂಕ್ ಮಾಡ್ಕೊಂಡು ಮನೇಲೆ ಬಿದ್ದೀರಿ. ನಾನ್ ಮಾಡಿದ ಚಪಾತಿ ಬಗ್ಗೆ ಏನಾದ್ರು ಕಮೆಂಟ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಮೆಣಸಿನ್ಕಾಯಿ ತಿನ್ಸ್ಬೇಕಾಗುತ್ತೆ. ಜಾಜಿ ಅವ್ರೆ, ತಿಂಡಿ ಆಯ್ತಾ? ಓ, ನೀವ್ ಮಾಡಿದ್ ನೀವೇ ತಿನ್ಬೇಕು ಬಿಡಿ. ತಗೊಳ್ಳಿ, ಇದು ನನ್ ಬಟ್ಟೆಗಳು. ಕ್ಲೀನ್ ಆಗಿ ಒಗ್ದು ಇಸ್ತ್ರಿ ಮಾಡಿಡಿ. ಇದು ಮನೆಯವ್ರ ಬಟ್ಟೆಗಳು. ಜಾಜಿಯಕ್ಕೆ ಇದು ನನ್ ಬಟ್ಟೆ, ನೀಟಾಗಿ ವಾಶ್ ಮಾಡಿ. ಯಾಕೆ ಬಟ್ಟೆಗೆ ಸೋಪ್ ಹಾಕಿ ಹೋಗಿ ತುಂಬಾ ಕಷ್ಟ ಆಗುತ್ತೆ. ವಾಷಿಂಗ್ ಕೋಣದಲ್ಲಿ ನೆನ್ಸಿಟ್ರೆ ಒಳ್ಳೆ ತಾನಾಗೆ ಬಿಟ್ಟು ಹೋಗುತ್ತೆ. ವೆರಿ ಗುಡ್ ಅಭಿ. ಈಗಲೇ ರೆಡಿ ಮಾಡ್ಕೊಂಡು ಬನ್ನಿ. ಹಿಂಗೊಂದು ಹಂಗ ಬರ್ತೀನಿ. ಜಾಜಿ ಅವ್ರೆ, ನೀರು, ಅದರಲ್ಲಿ ಸೋಡಾ ರೆಡಿ. ಥ್ಯಾಂಕ್ ಯು. ಏನ್ ಅಭಿ ಇದು ನೊರೆನೇ ಬರ್ತಾ ಇಲ್ಲ? ಬಟ್ಟೆ ಹಾಕಿದ್ಮೇಲೆ ಬರ್ಬೋದು. ಅಭಿ, ನೀವ್ ಹಾಕಿರೋದು ವಾಷಿಂಗ್ ಸೋಡಾ ಅಲ್ಲ, ಮತ್ತೆ ಅಡಿಗೆ ಸೋಡಾ. ಜಾಜಿ ಅವ್ರೆ, ನಾನು ಡೋಬಿ ಅವ್ರ ಬಟ್ಟೆ ಒಗೆಯೋ ಸ್ಟೈಲಲ್ಲಿ ಕೊಡ್ತೀನಿ ಬಿಡಿ. ಅಭಿ, ಬಟ್ಟೆ ಹೋಗುತ್ತೆ ಇಷ್ಟೊಂದು ಸ್ಟ್ರೈನ್ ಆಗುತ್ತೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಈ ಡೋಬಿ ಅವರು ಒಂದೊಂದ್ ಬಟ್ಟೆ ಎರಡೆರಡು ಬಟ್ಟೆ ಒಗೆಯಲ್ಲ, 3-4 ಬಟ್ಟೆನ ಜೋಡಿಸಿ ಒಗಿತಾರೆ. ಯಾಕೆ ಹೇಳಿ? ಟೈಮ್ ಎಷ್ಟು ಆಗಲ್ಲ, ಕೆಲಸ ಬೇಗ ಮುಗಿಯುತ್ತೆ. ಅಭಿ, ಟ್ರೈ ಮಾಡಿ. ಆಗ ಒಂದು ತುಂಬಿಸಿ. ಅಭಿ, ಏನಿದು ಪೀಸ್ಗಳು ಉದುರುತ್ತಾ ಇದೆ? ಅದ ಕಂಪ್ನಿಯವರು ಎಷ್ಟು ಪೀಸ್ಗಳನ್ನ ಕೊಟ್ಟಿರ್ತಾರೆ, ಅದೆಲ್ಲ ಉದ್ರು ಹೋಗುತ್ತೆ. ಏನು ಯಜಮಾನ್ರೆ, ಬಟ್ಟೆಗಳನ್ನ ಹೀಗ ಒಗೆಯೋದು? ಈಗ ಒಗೆದ್ರೆ ಬಟ್ಟೆಗಳು ಇರ್ಬೇಕೋ ಹೋಗ್ಬೇಕೋ? ಹೊಸ ಚೂಡಿದಾರು ಎಲ್ಲ ಹಾಳಾಯ್ತು. ಹೀಗೆ ಬಟ್ಟೆ ಒಗೆಯೋದು? ಅದು ನನಗೆ ಹೆಲ್ಪ್ ಮಾಡೋಕೆ ಅಂತ ಅಭಿ ಬರ್ತಾರೆ. ಅವ್ರು ಬಂದಾಗೆಲ್ಲ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನಾನೇನು ಮಾಡ್ಲಿ? ಹೊಸ ಡಿಸೈನು ನೀನು ಚೆನ್ನಾಗ್ ಕಾಣತ್ತೆ ಕಣೆ, ಹಾಕೊಂಡ್ಬಿಡ. ಹಾಕೊಂಡ್ಬಿಡೆ. ನಾನ್ ಯಾಕೆ ಹಾಕೊಳ್ಳಿ? ಇದನ್ನ ನಿಮ್ ಹೆಂಡತಿಗೆ ಹಾಕ್ಸಿ ಮಹಿಳಾ ಸಂಘಕ್ಕೆ ಕಳ್ಸಿ. ಲೋಪದ್ದು ಜಾಜತ್ಗೆ ಮತ್ತೊಂದು ಅಡ್ಗೆ ಮಾಡ್ತಾ ಇದ್ದಾರಲ್ಲೋ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಲ್ಲ, ನಾವು ಊಟ ಮಾಡ್ಲೇಬೇಕಾ? ಕೆಲಸ ಮಾಡುವ, ನಾವ್ ಯಾರು ಊಟ ಮಾಡೋದೇ ಬೇಡ. ಜಾಜಿಯಕ್ಕೆ ನಾನು ಊಟ ಮಾಡಲ್ಲ, ಕ್ಯಾರೆಟ್ ಸೌತೆಕಾಯಿ ತಿನ್ಕೋತೀನಿ. ಎಲ್ಲರೂ ಊಟ ಬೇಡ ಬೇಡ ಅಂದ್ರೆ ನಾನ್ ಮಾಡಿರೋ ಅಡ್ಗೆನ ಏನ್ ಮಾಡ್ಲಿ? ಏನಮ್ಮ ನನ್ನ ಮುದ್ದಿನ ಸೊಸೆ, ನಿನಗೆ ಅಡಿಗೆ ಮಾಡೋದಕ್ಕೆ ಬರುತ್ತಾ? ಅನ್ನ ಮಾಡೋದಕ್ಕೆ ಬರುತ್ತಾ? ಅನ್ನಕ್ಕೆ ಏನೇನು ಹಾಕ್ತಾರೆ ಅಂತ ಗೊತ್ತಾ? ಅನ್ನಕ್ಕೆ ಏನೇನು ಹಾಕ್ತಾರೆ? ಕೊಡ್ಕೋಬೇಕು. 3 ಹೊತ್ತು ಬೀದಿ ಸುತ್ತುದೇ ಹಾಕೋಯ್ತದ. ಹಾಗೆ ನೆಟ್ಟಿಗೆ ಹೆಪ್ಪಾಕಿ ಮೊಸರು ಮಾಡಕ್ಕೂ ಬರಲ್ಲ. ಮತ್ತೆ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ, ಸಾಂಬಾರ್ ಮಾಡಕ್ಕೆ ಟೈಮ್ ಆಗ್ಲಿಲ್ಲ. ಚಟ್ನಿ ಪುಡಿನ ಮೊಸರಲ್ಲ ಕಲ್ಸ್ಕೊಂಡು ತಿನ್ಕೊಂಬಿಡಿ. ಹಸುವಾದಾಗ ಹೊಟ್ಟೆ ರುಚಿ ಕೇಳಲ್ಲಮ್ಮ, ಅದೇನು ಮಾಡಿದ್ಯೋ ತಂದು ಬಡಿ. ಲೋಪದ್ದು, ನಾವಿವಾಗ ಊಟ ಮಾಡ್ಲೇಬೇಕಾ? ಬೇರೆ ದಾರಿ ಇಲ್ಲ ಕಣೋ, ಇಲ್ಲಾಂದ್ರೆ ನಿನ್ ಮೂತಿಗೆ ಮೆತ್ತು ಬಿಡ್ತಾರಲ್ಲ. ಲೇ ವಿಟ್ಲ, ಇದು ಪಾಯಸ ಕಣ. ಅಲ್ಲ ಕಣ, ಇದು ಅನ್ನನೇ. ಏನೇನ್ ಬಿಟ್ಟು ಇದು ಪಾಯಸ. ಒಂದೊಂದು ಮಸಾಲೆ ದೋಸೆ ಕಣ, ಇದು ಅನ್ನನೇ. ಜಾಜತ್ಗೆ ನೀವೇ ಹೇಳಿ, ಇದು ಅನ್ನನ ಪಾಯಸನ? ನಾನ್ ಮಾಡಿರೋ ಅಡಿಗೆ ಮೇಲೆ ಬೆಟ್ಟಿಂಗ್ ಕಟ್ಟಕ್ ನಿಮ್ಗೆ ಯಾರೋ ಹೇಳಿದ್ದು? ನೀವೇ ತಾನೇ ಮೊದಲು ಬೆಟ್ಟಿಂಗ್ ಕಟ್ಟಿದ್ದು. ನಿಮ್ಮನ್ನ ನೋಡಿ ನಿಮ್ ಶಿಷ್ಯಂದ್ರು ಕಳ್ಸಿದ್ದಾರೆ. ಅದು ಏನು ಅಂತ ಹೇಳ್ರಿ. ಅದು ನಾನು ಆಕ್ಚುಲಿ ಅನ್ನ ಮಾಡಕ್ಕೆ ಅಂತಾನೆ ಹೋದೆ. ಸ್ವಲ್ಪ ನೀರ್ ಜಾಸ್ತಿ ಆಗುತ್ತೆ. ಕುಕ್ಕರ್ನ ಎಷ್ಟು ಸಲ ಕೂಗ್ಸ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸೌಂಡ್ ತುಂಬಾ ಮೆಲೋಡಿಯಸ್ ಆಗಿತ್ತು, ಹಾಗೆ ಕೇಳ್ತಾ ನಿಂತ್ಕೊಂಡ್ಬಿಟ್ಟೆ. ಹಾಗಾಗಿ ಅನ್ನ ಸ್ವಲ್ಪ ಪಾಯಸ ಆಗಿದೆ. ಬಲ್ಬಲ್ಲಮ್ಮ, ಪೂರ್ತಿ ಪಾಯಸ ಆಗಿದೆ. ಒಂದು ಖಾಲಿ ಲೋಟ ತಗೊಂಬ, ಬಗ್ಗಿಸ್ಕೊಂಡು ಗಟ ಅಂತ ಕುಡಿದು ಬಿಡ್ತೀನಿ. ಮತ್ತೆ ನಿಜವಾಗ್ಲೂ ಕುಡಿತೀರಾ? ಇಲ್ಲ ಅಂದ್ರೆ ಹೊಟ್ಟೆ ಕೇಳ್ಬೇಕಲ್ಲೇ. ಇಡೀ ಪ್ರಪಂಚದಲ್ಲಿ ಅನ್ನನ ಲೋಟಕ್ಕೆ ಹಾಕೊಂಡು ಕುಡಿತಾ ಇರೋದು ಇದ್ದೇ ಮೊದಲು. ನಿಮ್ ಮಹಿಳಾ ಸಂಘದಲ್ಲಿ ಒಂದ್ ಎಕ್ಸ್ಪೆರಿಮೆಂಟ್ ಇಟ್ಕೊಳ್ಳಿ. ಅನ್ನ ಪಾಯಸ ಅಂತ ಕಾನ್ಸೆಪ್ಟ್. ನಿಮ್ ಕೈಲಿ ಅನ್ನ ಮಾಡ್ಸೋದು, ಬಂದವ್ರಿಗೆಲ್ಲ ಕುಡ್ಸೋದು. ಅಭಿ, ನಾನು ಇಲ್ಲಿ ಧೂಳು ಹೊಡಿತಾ ಇದ್ರೆ ನೀವ್ ಇಲ್ಲಿ ಏನ್ರಿ ಮಾಡ್ತಾ ಇದೀರಾ? ಅದು
ನಿಮ್ಮನ್ನ ನೋಡಿದ ತಕ್ಷಣ ಕುಣಿಬೇಕು ಅನ್ಸ್ತು, ಅದಕ್ಕೆ ಕುಣಿದು ಬಿಟ್ಟೆ. ನಾನು ಯಾವ್ದೇ ಕೆಲಸ ಮಾಡ್ತಿದ್ರು ಪ್ರಾಬ್ಲಮ್ ಕೊಡೋಕೆ ಅಂತಾನೆ ಬರ್ತಿರಲ್ಲ, ಯಾಕ್ರಿ? ಅದು ನಾನು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತೀನಿ ಅಂತ ನೋಡ್ಕೊಂಡು ನೀವು ಕಲೀಲಿ ಅಂತ. ಏನಮ್ಮ ನನ್ನ ಮುದ್ದಿನ ಸೊಸೆ, ಧೂಳ್ ಹೊಡಿತಾ ಇದ್ಯಾ? ಕಣ್ಣು ಕಾಣ್ತಾ ಇಲ್ವೇನೋ? ಚೆನ್ನಾಗ್ ಕಾಣಿಸ್ತಾ ಇದೆಯಮ್ಮ. ಧೂಳ್ ಹೊಡೆಯೋ ನೆಪದಲ್ಲಿ ಶೋಕೇಸಲ್ಲಿರೋ ಗೊಂಬೆಗಳನ್ನೆಲ್ಲ ಒಡೆದಾಕ್ಬಿಟ್ಟಿಯ. ನೀವು ನಮ್ಮ ತಾತನ ಕಾಲದಿಂದ ಬಾಳ್ಕೆ ಬಂದಿರೋವು. ಅತ್ತೆ ಡೋಂಟ್ ವರಿ, ಅದ್ ಯಾವ್ದನ್ನು ಟಚ್ ಮಾಡ್ದಿರೋ ರೀತಿ ಧೂಳ್ ಹೊಡಿತೀನಿ. ಆಮೇಲೆ ನಿಮ್ಗೂ ಬಂದು ಧೂಳ್ ಹೊಡಿತೀನಿ. ಬೇಡಮ್ಮ, ಧೂಳ್ ಹೊಡೆಯೋ ನೆಪದಲ್ಲಿ ನನ್ನನ್ನೇ ಹೊಡೆಯಲ್ಲ ಅನ್ನೋದು ಏನ್ ಗ್ಯಾರಂಟಿ? ನೀನು ಕಸ ಗುಡಿಸಿದ್ರೆ ನನ್ನ ಲೋಬಲ್ಲಿ ಕಸ ಇನ್ನೂ ಜಾಸ್ತಿ ಆಗುತ್ತೆ. ನನ್ನ ಲೋಬನ್ ಕಸನ ನಾನೇ ಗುಡಿಸ್ಕೊಡ್ತೀನಿ. ಅಲ್ಲ, ನಾನು ನೋಡ್ತಾನೆ ಇದ್ದೀನಿ, ಒಂದ್ ಕಸ ಗುಡ್ಸಕ್ ಬರಲ್ಲ, ಅಡ್ಗೆ ಮಾಡಕ್ ಬರಲ್ಲ, ಬಟ್ಟೆ ಒಗ್ಯಕ್ಕಂತೂ ಮೊದ್ಲೇ ಬರಲ್ಲ. ಇನ್ನು ಮಹಿಳಾ ಸಂಘಕ್ಕೆ ಹೋಗಿ ಅದ್ ಏನ್ ಕಿಸಿತೀರಾ ಅಂತ. ಚಂಪಾ, ನಾನು ಮಹಿಳಾ ಸಂಘದಲ್ಲಿ ಎವ್ರಿ ಡೇ ಸ್ಪೀಚ್ ಮಾಡ್ತೀನಿ. ಸ್ಪೀಚ್ ಮಾಡೋ ತಾಕತ್ತು ನಿನಗಿದ್ದೇನೆ. ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಹೇಳ್ರಿ? ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಮಾತಾಡೋಣ ನೋಡೋಣ. ಅಷ್ಟೇ ತಾನೇ, ಒಂದ್ ನಿಮಿಷ ಇರಿ. ಮಹನೀಯರೇ ಮತ್ತು ಮಹಿಳೆಯರೇ, ನಾನು ಇವತ್ತು ಕೂಡು ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೂಡು ಕುಟುಂಬ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ. ಈ ಜಾಯಿಂಟ್ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಒಟ್ಟಿಗೆ ಇರ್ತಾರೆ. ಇಂಥ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ನಾವಿದ್ರೆ ನಮ್ಗೆ ಸಾಕಷ್ಟು ಸಹಾಯ ಆಗುತ್ತೆ. ಬಂಧುಗಳೇ, ನಮ್ಮ ಭಾರತ ದೇಶ ನಿಂತಿರೋದೇ ಇಂಥ ಕೂಡು ಕುಟುಂಬಗಳ ಮೇಲೆ. ಜನರು ಬೇರೆ ಬೇರೆ ಆಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅದಕ್ಕೆ ನಾನ್ ಹೇಳೋದ್ ಏನಪ್ಪಾ ಅಂದ್ರೆ, ಎಲ್ರೂ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ. ನಮ್ಮ ಮನೆಯಲ್ಲಿ ಯಾವುದೇ ತರ ತೊಂದರೆಗಳಾದ್ರೂ ಪರಸ್ಪರ ಸಹಾಯ ಮಾಡ್ಬೋದು. ಬೇರೆಯವ್ರನ್ನ ಮೆಚ್ಚೋದಕ್ಕಿಂತ ನಾವುಗಳು ಒಗ್ಗಟ್ಟಾಗಿದ್ರೆ ಅದರಿಂದ ಖರ್ಚು ಉಳಿಯತ್ತೆ, ಸ್ನೇಹನೂ ಉಳಿಯತ್ತೆ, ಬಂಧುತ್ವನೂ ಉಳಿಯತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅದ್ಭುತವಾಗಿ ಭಾಷಣ ಮಾಡಿದೆ ಕಣೆ. ನಿಂಗೆ ಏನ್ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? ಕೆನ್ನೆ ಕೊಡ್ತಿರೋ ಅಥವಾ ಕೈ ಕೊಡ್ತಿರೋ? ಅಪ್ಪಿ, ಸದ್ಯಕ್ಕೆ ಇದನ್ನ ಹಿಡ್ಕೊ, ಆಮೇಲೆ ಬಂದು ಕೊಡ್ತೀನಿ. ಅಯ್ಯಯ್ಯೋ, ಏನಾಯ್ತಮ್ಮ? ಅಮ್ಮ, ಜಾಜಿ ಅತ್ತಿಗೆ ಎದ್ದೇಳಕ್ಕೆ ಆಗದಿರೋಷ್ಟು ಸುಸ್ತಂತೆ. ಯಾಕಂತೆ? ಅತ್ತೆ ಬಗ್ಗಿ ಕಸ ಗುಡ್ಸಿ ಗುಡ್ಸಿ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ. ಇಷ್ಟಕ್ಕೆ ಸೊಂಟ ಹಿಡ್ಕೊಂಡ್ಬಿಡ್ತಾ? ಇನ್ನು ಮಗುನ ಹೇಗಮ್ಮ ಹೆಚ್ಕೊಡ್ತೀಯಾ? ಅತ್ತೆ ನಂಗೆ ಈ ತರ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಹಾಗಾದ್ರೆ ಸೋತಿದ್ದೀನಿ ಅಂತ ಒಪ್ಕೊಳ್ಳಿ. No, ನಾನ್ ಸೋತಿಲ್ಲ. ಈ ಕೆಲಸ ಬದಲು ಬೇರೆ ಯಾವ್ದಾದ್ರು ಕೆಲಸ ಕೊಡು, ಮಾಡ್ತೀನಿ. ಸರಿ, ಹಾಗಾದ್ರೆ ಇದ್ರ ಬದಲಾಗಿ ನನ್ನ ಯಜಮಾನ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೊಳ್ಳಿ. ಅಷ್ಟು ಸಾಕು, ಬೇರೆ ಏನು ಮಾಡೋದ್ ಬೇಕಿಲ್ಲ. ನೋ, ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾಗಿದ್ರೆ ಇನ್ನೂ ಒಂದ್ ವಾರ ಅಡ್ಗೆ ಮಾಡಿ ಅದನ್ನ ನೀವೇ ತಿನ್ಬೇಕು.